ನಾನು ನಿಮ್ಮ PH ನಾಯ್ಕೋಡಿ. ಮಂದೆವಾಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಪರ್ಶ ಕುಷ್ಠರೋಗದ ಕುರಿತು ಜಾಗೃತಿ ಅಭಿಯಾನ ಕಾರ್ಯಕ್ರಮ. ಜೇವರ್ಗಿ ತಾಲೂಕಿನ ಮಂದೆವಾಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಇಲಾಖೆ ಮಂದೆವಾಲ ಇವರ ನೇತೃತ್ವದಲ್ಲಿ ಸ್ಪರ್ಶ ಕುಷ್ಠರೋಗದ ಕುರಿತು ಅರಿವು ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಚಂದ್ರಕಲಾ PHCO ಅವರು ಸವಿಸ್ತಾರವಾಗಿ ಕುಷ್ಠರೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಶ್ರೀಮತಿ ಪದ್ಮಾವತಿ ಸೀನಿಯರ್ PHCO ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಮಂದೆವಾಲ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಶ್ರೀ ಗಿರಿಜಾ ಶಂಕರ್ HIO ಹಾಗೂ ಸರ್ಕಾರಿ ಮಳ್ಳಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ಹಾಗೂ ಕರಾಟೆ ಶಿಕ್ಷಕರಾದ ಶ್ರೀ ಜೆಟ್ಟೆಪ್ಪ N ಪೂಜಾರಿ ಇಜೇರಿ ಅವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವರದಿ ಜೆಟ್ಟೆಪ್ಪ ಎಸ್ ಪೂಜಾರಿ. ಬಳಸಬೇಕು, ಹೋಗಿ ಟೆಸ್ಟ್ ಮಾಡಿಸ್ಬೇಕು. ಅದನ್ನು ಮುಚ್ಚಿಡೋಕ್ಕಾಗಲ್ಲ. ಒಂದಿನ ಸುಳ್ಳು ಹೇಳ್ಬೋದು, 2 ದಿನ ಹೇಳ್ಬೋದು. ಜಾಸ್ತಿ ಆದಮೇಲೆ ಹೋದರೆ ಕ್ಯೂರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಯಾರೇ ಇರಲಿ ಆ ಸಮಸ್ಯೆಗಳು ಕಂಡು ಬಂದ್ರೆ ಹೋಗಿ ಅವ್ರನ್ನ ಭೇಟಿ ಆಗಬೇಕು. ಗೊತ್ತಾಯ್ತು? ಸರ್ಕಾರಿ ಆಸ್ಪತ್ರೆಗಳು ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ಬೇಕು. ಇಲ್ಲಿನೂ ಅಲ್ಲೂ ವಿಸಿಟ್ ಮಾಡಿರಿ ಅಂತ ಜೋರಿಗೆ ಬರ್ರಿ. ಎಲ್ಲರೂ ಹೇಳ್ರಿ ಮನ್ಯಾಗ ಯಾರಿಗಾರ ಅಣ್ಣ ತಮ್ಮ ಯಾರ್ಯಾರು ಏನೋ ಒಂದು ಸಮಸ್ಯೆಗಳಿದ್ದ ಹಿಂಗೆ ಹಾಸ್ಪಿಟ್ಲ್ ವಿಸಿಟ್ ಮಾಡಿರಿ ಹೋರಿ ಅಂತ ಹೇಳ್ರಿ ಅಂತ ತಿಳಿಸಿ. ಇದು ಬರ್ತಕ್ಕಂಥದ್ದು ಮೈಕ್ರೋ ಬ್ಯಾಕ್ಟೀರಿಯಾ ಲೆಪ್ರಸಿ ಅಂತೇಳಿ ಲೆಪ್ರಾ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಯಾವಾಗ ಆ ರೋಗ ಇದ್ದಂಥ ವ್ಯಕ್ತಿ ಸೀನಿದಾಗ ಕೆಮ್ಮಿದಾಗ ಅದೇನೋ ತುಂತುರು ಹನಿಗಳ ಮುಖಾಂತರ ಇನ್ನೊಬ್ಬ ವ್ಯಕ್ತಿಯಲ್ಲಿ ಯಾರು ರೋಗ ನಿರೋಧಕ ಶಕ್ತಿ ಏನಾದ್ರು ಕಡಿಮೆ ಇರ್ತದಲ್ಲ ಅವ್ರಿಗೇನಾದ್ರು ತೆಗೆದುಕೊಳ್ಳೋದು. ಇದು ಒಮ್ಮೆ ಸಡನ್ ಆಗಿ ಬರಲ್ಲ. ಹೆಂಗೆ ಬರ್ತದ ಅಂತಂದ್ರೆ ಪ್ಯಾಚಸ್ ಆಗ್ತಾವೆ, ತಿಳಿ ಬಿಳಿ ತಾಮ್ರ ಬಣ್ಣದ ಕದ್ದುಗಳಾಗ್ತಾವೆ. ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ಬಿಟ್ಟು. ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ದಿನವಾದ ಇಂದು ನನ್ನ ಕುಟುಂಬ ನೆರೆಹೊರೆ ಹಾಗೂ ಸಮುದಾಯದಲ್ಲಿ ಯಾರೇ ಕುಷ್ಠರೋಗಿಗಳು ಕಂಡು ಬಂದರೆ ಅವರಿಗೆ ಆರೋಗ್ಯ ಇಲಾಖೆಯಲ್ಲಿ ದೊರೆಯುವ ಉಚಿತ ಚಿಕಿತ್ಸೆಯನ್ನು ನಡೆಸುತ್ತೇನೆ. ಕುಷ್ಠರೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರ ಆತ್ಮಗೌರವಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತೇನೆ. ಕುಷ್ಠರೋಗಕ್ಕೆ ಅಂಟಿಕೊಂಡಿರುವುದಾಗಲ್ಲ. ಆ ಭಾಗದಲ್ಲಿ ಕೂದಲುಗಳು ಪೂರ್ಣವಾಗಿ ಹೋಗಿರ್ತಾವ. ಆಮೇಲೆ ಸ್ವೆಟ್ಟಿಂಗ್ ಇರಲ್ಲ. ಈ ಥರ ಏನಿದ್ರದು ಸಸ್ಪೆಕ್ಟ್ ಅಂತೀವಿ ನಾವು. ಕನ್ಫರ್ಮ್ ಅಲ್ಲ, ಸಸ್ಪೆಕ್ಟ್, ಸಂಶಯ ಅಂತಾರೆ. ಅದು ಏನು ಮಾಡ್ತೀವಿ ನಾವು ಹಾಸ್ಪಿಟ್ಲಿಗೆ ಸ್ಮೇಲ್ ಟೆಸ್ಟ್ ಕಳಿಸ್ತೀವಿ. ಅದು ಏನಾದರೂ ದೃಢಪಟ್ಟರೆ 2 ಟೈಪ್ ಇರ್ತವೆ, TB ಮತ್ತು MB ಅಂತೇಳಿ 2 ವಿಧ. ಒಂದು 6 ತಿಂಗಳದು, ಒಂದು ವರ್ಷದ ಇರ್ತದೆ. ಹೌದಾ? ಇದು ಗುಣಮುಖ ಆಗ್ಬೋದು ಅಂತ ರೋಗಗಳು. ಹಿಂದಕ್ಕೆ ಏನು ಮಾಡ್ತೀವಿ, ಈ ರೋಗ ಬಂದವ್ರಿಗೆ ಏನು ಮಾಡ್ತಿದ್ರಿ, ಊರವರೆಗೆ ಇಟ್ಬಿಡ್ತಿದ್ರು. ಅವ್ನು ಶಾಪದ್ರಿಂದ ಬಂದು ಯಾರ್ದು ಶಾಪ ತಟ್ಟಿ ಬಂದದ, ಅವ್ನು ಧರ್ಮಕ್ಕೆ ಬಂದದ ಅಂತೇಳಿ ಹೇಳ್ತಿದ್ರು. ಹೌದಾ? ಅದೆಲ್ಲ ಈಗಿನ ಕಾಲಕ್ಕೆ ಅದು ಯಾವುದೂ ಅಲ್ಲ. ಮೂಢನಂಬಿಕೆ ಹೋಗ್ಲಾಡ್ಸ್ಲಿಕ್ಕೆ ಅವರು ತಾರತಮ್ಯವನ್ನು ಅವರಿಗೆ ಮಾಡಬಾರ್ದು. ಅವರು ಸಹ ನಮ್ಮ ಅದರಲ್ಲಿ ಬೆರಿಬೋದು. ಅವ್ರಿಗೆ ನಾವು ಒಂದು ಸಮಾಜದಲ್ಲಿ ಗೌರವ ಕೊಡಬೇಕಂತೇಳಿ ಒಂದು ಪ್ರತಿಜ್ಞೆ ಅದ. ಹೌದಾ? ಇದು ನೀವು ಕೇಳ್ಕೊಂಡೇನದ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಅಥವಾ ಯಾರೇ ಇದ್ದರೂ ಅವ್ರಿಗೂ ಮುಟ್ಬೇಕು. ಓಕೆ? ಎಲ್ಲರೂ ಸೇರಿ ಒಂದು ಇದ್ರ ಬಗ್ಗೆ ಪ್ರತಿಜ್ಞೆ ಮಾಡೋಣ ಅಂತ. ಓಕೆ? ಎಲ್ಲರೂ ಕೈ ಮುಂದೆ ಮಾಡಿರಿ. ಯಾರೂ ಮುಚ್ಚಿಟ್ಕೊಳ್ಳಾರ್ದೆ ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಹೆಣ್ಮಕ್ಳಿಗೆ ಟೆಸ್ಟ್ ಮಾಡ್ತದೆ, ಗಂಡು ಮಕ್ಳಿಗೆ ಟೆಸ್ಟ್ ಮಾಡ್ತದೆ. ಸೊ ಯಾರೂ ನಾಚ್ಕೊಳ್ಳಾರ್ದೆ, ಹಿಂಜರಿಲಾರ್ದೆ, ಅದು ಏನಾಕಿರಲ್ಲ, ಇರಲಿ ಬಿಡಲಿ. ನಮಗೆ ಮಚ್ಚೆಗಳು ಅದಾವ, ಎದುರು ಮಚ್ಚೆ ಅವ. ಕೆಲವೊಂದು ವೈಟಮಿನ್ಸ್ ಪ್ರಾಬ್ಲಮ್ಸಿಂದನೂ ಮಚ್ಚೆಗಳು ಬರ್ತಾವೆ ಮುಖದ ಮೇಲೆ ಬಿಳಿಯಿಂದ. ಕೆಲವೊಂದು ಪ್ಯಾಚಸ್ ಏನಾಗ್ತಾವ, ದದ್ದುಗಳು 5ಕ್ಕಿಂತ ಹೆಚ್ಚು ಬರ್ತಾವ. ನಿಮ್ಗೆ ಹೇಳಿದ್ನಲ್ಲ, ಕುಷ್ಟದಲ್ಲಿ ನೀವಿರಲ್ಲ, ಸ್ಪರ್ಶಜ್ಞಾನ ಇರಲ್ಲ, ಮುಚ್ಚಿದಾಗ ಗೊತ್ತಾಗಲ್ಲ ಅಂತ ಹೇಳಿ. ಆ ಥರ ಏನಾದರೂ ನಿಮಗಾಗಲಿ ಅಥವಾ ನಿಮ್ಮ ಮನೆಯವ್ರಿಗಾಗಲಿ ಅಕ್ಕಪಕ್ಕದಲ್ಲಿ ಯಾರೇ ಇರಲ್ಲ, ಕಂಡು ಬಂದ್ರೆ ಏನದ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಕೊಂಡ್ರೆ ಅಂತ ಒಂದೇ ಒಂದು ಮಾಹಿತಿ ನೀವು ಕೊಟ್ರೆ, ಸೊ ನಾವು ಯಾವಾಗಲೂ ಚಿಕ್ಕದಾಗಿರ್ಲೇ ಅದನ್ನು ಇದು ಮಾಡಿದ್ರೆ ಏನದ
ನಾಶ ಮಾಡಿದರೆ ಮುಂದೆ ದೊಡ್ಡದಾಗಿ ಬೆಳೆಯಲ್ಲ ಅದು. ಹೌದಾ? ಅವರಿಗೊಂದು ನಾವು ಏನು ಈ ಪ್ರತಿಜ್ಞೆ ಮೂಲಕ ಏನು ಅವರಿಗೆ ಒಂದು ಇದು ಕೊಡಬೇಕಲ್ಲ, ಗೌರವ. ಆ ಸಮಾಜದಲ್ಲಿ ಅವರಿಗೆ ನೀವು ಹಿಂಗಿರಿ, ಅವ್ರಿಗೆ ಮುಚ್ಕೊಳ್ಳಲ್ಲ, ಊರು ಹೊರಗಿಡಲ್ಲ. ಕೆಲವೊಂದು ಕಡೆ ಅದಾನ, ನನಗನ್ಸೋ ಮಟ್ಟಿಗೆ 99% ಈಗ ಸದ್ಯಕ್ಕಂತೂ ಇಲ್ಲೇ ಇಲ್ಲ. ಎಲ್ಲೋ ಒಂದು ಕಡೆ ಇರಬಹುದು, ಇರದೇ ಇರುತ್ತೆ. ಕಳಂಕ ಹಾಗೂ ತಾರತಮ್ಯವನ್ನು ಹೋಗಲಾಡಿಸಲು ಬದ್ಧನಾಗಿರುತ್ತೇನೆ ಹಾಗೂ ಕುಷ್ಠರೋಗಿಗಳಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಗೌರವಯುತವಾಗಿ ಬದುಕಲು ಅವಕಾಶ ಮಾಡಿಕೊಡುತ್ತೇನೆ. ಕುಷ್ಠರೋಗ ಸಂಪೂರ್ಣ ಗುಣಪಡಿಸಬಹುದಾದ ರೋಗ ಎಂಬ ಮಾಹಿತಿಯನ್ನು ಸಮಾಜದಲ್ಲಿ ನೀಡುತ್ತೇನೆ. ಮಹಾತ್ಮ ಗಾಂಧೀಜಿಯವರ ಕನಸಾದ ಕುಷ್ಠರೋಗ ಮುಕ್ತ ಭಾರತವನ್ನು ಕಟ್ಟಲು ಕಾಯ ವಾಚ ಮನಸ ಶ್ರಮಿಸುತ್ತೇನೆ ಎಂದು ಈ ಮೂಲಕ ನಮ್ದಿರ್ತಕ್ಕಂಥ ಒಂದು ಕರ್ತವ್ಯ, ನಾವು ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳೋಣ. ಹೌದಾ? ಆ ಥರ ಯಾವುದೇ ಕಂಡು ಬಂದರೆ ನಮ್ಮ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿರಿ. ಅಲ್ಲಿ ಏನಾದ್ರು ನಾನು ಇರ್ತೀನಿ, ಡಾಕ್ಟರ್ ಸಿಗ್ತಾರೆ. ಓಕೆ, ಹೋಗಿ ಹೇಳ್ಬೇಕು ಸ್ವಲ್ಪ ಮನೆಯಲ್ಲಿ. ಹಾಂ, ಇಷ್ಟೆಲ್ಲ ಬಂದು ಯಾಕೆ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಮನ್ಯಾಗ ನಿಮ್ಮ ತಂದೆ ತಾಯಿಗೆ ಹೇಳಿದ್ರೆ ಗೊತ್ತಾಗಲ್ಲ. ನೀವಾದರೆ ನಿಮ್ಮ ತಂದೆ ತಾಯಿ ಯಾರ್ಯಾರಿಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅವ್ರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಕೊಡಬೇಕು. ಹೌದಾ? ಅದೇನು ದೊಡ್ಡ ಭಯಾನಕ ರೋಗ ಅಲ್ಲ. ಕುಷ್ಠರೋಗ ಅಂತಕ್ಕಂಥದ್ದು ಅದೊಂದು ಬೇರೆ ಎಲ್ಲ ಕಾಯಿಲೆಗಳು ಹೆಂಗದಾವಲ್ಲ ಅದೇ ಥರ ಅದೊಂದು ಕಾಯಿಲೆ ಅಂತ ನಾವು ತಿಳ್ಕೊಬೇಕು. ಬಂದದಪ್ಪ ಅಂದರೆ ಅವರನ್ನು ಮೇಡಮ್ರು ಹೇಳ್ದಂಗೆ ಊರು ಹೊರಗಿಡೋದು ಮೊದಲಿತ್ತೆಲ್ಲ ಪದ್ಧತಿ ಇತ್ತು, ಈಗೇನಿಲ್ಲ. ಅದನ್ನು ಭಾಳ ವೈಭವೀಕರಣ ಮಾಡಿ ಫಿಲಮ್ಗಳಲ್ಲೆಲ್ಲ ನಾವು ನೋಡಿರ್ತೀವಿ. ಭಾಳ ದೊಡ್ಡ ಮಾರಕ ರೋಗಪ್ಪ, ಅದು ಬಂದರೆ ಮುಗೀತು, ಯಾರು ಅವ್ರ ಹತ್ರ ಹೋಗ್ಬಾರ್ದು ಅನ್ನಂಗೆ ತೋರಿಸಿರ್ತಾರೆ. ಅಷ್ಟೊಂದೇನು ಭಯಾನಕ ರೋಗ ಅಲ್ಲದು. ಆಯಿತು, ಗುಣಪಡಿಸ್ಬೋದು. ಆದರೆ ಸ್ವಲ್ಪ ಇದ್ದಾಗ, ಫಸ್ಟ್ ಸ್ಟೇಜಲ್ಲಿದ್ದಾಗ ನಾವು ಕಂಡು ಹಿಡಿದು ಅದಕ್ಕೆ ಉಪಚಾರ ಮಾಡಿದ್ರೆ ಭಾಳ ಬೇಗ ಅದನ್ನು ಗುಣಪಡಿಸ್ಬೋದು. ಗೊತ್ತಾಯ್ತಾ? ಈಗ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು, ಬೇರೆ ಏನೋ ಪ್ಯಾಚ್ ಆಗ್ಯದ ತದ್ದಾಗಿದ್ರೆ ಅಂತ ನಾವೇ ಡಿಸೈಡ್ ಮಾಡಿಬಿಡ್ತೀವಿ. ಡಿಸೈಡ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಅವ್ರಿಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಏನಾಗ್ಯದ ಅಂದ್ರೆ ಹೇಳ್ತಾರೆ. ಅವರು ಸ್ಕಿನ್ ಡಾಕ್ಟರ್ಸ್ ಇರ್ತಾರೆ ಇಲ್ಲಿ ಸರ್ಕಾರಿ